ನಮಸ್ಕಾರ ವೀಕ್ಷಕರೇ, ಅಡಿಗೆ ಲೋಕದ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡ್ತೇವೆ. ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಹೀರೆಕಾಯಿ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳ್ರಿ. ಮೊದಲನೇದಾಗಿ ಹೀರೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಹೀರೆಕಾಯಿ, ಕೊಬ್ಬರಿ, ಧನಿಯಾ ನಮ್ಮ ಮನೆಯಲ್ಲೇ ಮಾಡಿರೋದು, ಕಡಲೆ, ಕೊಬ್ಬರಿ ತರಿ ಮಾಡಿ ಇಟ್ಕೊಂಡಿದ್ದಾನೆ ರೀ. ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿಕಾಯಿ, ಕರಿಬೇವ್ರಿ. ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಬಾಣಲೆ ಇಟ್ಕೊಂಡ್ರಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ. ಈಗ ಎಣ್ಣೆ ಹಾಕ್ತಾನ್ರಿ. ಮೊಸರಿನ ಸ್ಪೂನಲ್ಲಿ ಒಂದು 2 ಚಮಚ ಹಾಕ್ತಾನ್ರಿ, ಕಮ್ಮಿ ಹಾಕ್ತೀವಿ ಸ್ವಲ್ಪ. ಎಣ್ಣೆ ಕಾಯ್ಬೇಕ್ರಿ. ಇದು ಸಾಸಿವೆ ಜೀರಿಗೆ 2 ಹೋದವ್ರಿ, ಒಂದೇ ಸರಿಗೆ ಹಾಕ್ತಾನೆ. ಫಸ್ಟ್ ಹಸಿಮೆಣಸಿಕಾಯಿ ಹಾಕ್ಬೇಕ್ರಿ. ಖಾರ ಮುರಿತೈತೆ ಹಸಿಮೆಣಸಿಕಾಯಿ ಹಾಕಿದರೆ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹಸಿಮೆಣಸಿಕಾಯಿ, ಕರಿಬೇವು ಹಾಕ್ತಾನೆ ರೀ. ಫ್ರೈ ಆಗಲಿ. ಈರುಳ್ಳಿ ಹಾಕ್ತಾನೆ. ಯಾವಾಗಲೂ ಜಾಸ್ತಿ ಹಸಿಮೆಣಸಿಕಾಯ ಯಾವುದಾದ್ರು ಹಸಿದಾಗಿ ಒಣದಾಗಿ ಎಣ್ಣೆಗೆ ಹಾಕ್ಬೇಕ್ರಿ. ಎಣ್ಣೆಗೆ ಹಾಕಿದರೆ ಫ್ರೈ ಅಥವಾ ತಿನ್ನಕ್ಕೆ ಟೇಸ್ಟ್ ಇರುತ್ತೆ. ಇವಾಗ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಬೆಂದತ್ರಿ. ಈಗ ಹೀರೆಕಾಯಿ ಹಾಕತ್ರಿ. ಟೊಮೊಟೊ ಹಾಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ. ಇದಕ್ಕೆ ನೀರು ಹಾಕಲ್ರಿ. ನೀರು ಹಾಕಿ ಚೆನ್ನಾಗಲ್ಲ. ಹೀರೆಕಾಯಿ ನೀರು ಬಿಟ್ಕೊಂತತಿ. ಟೊಮೊಟೊ ಹಣ್ಣು ಐತ್ರ, ಉಪ್ಪು ಹಾಕಿದಿನ. ಈಗ ಚೆನ್ನಾಗಿ ಬೇಯಲ್ರಿ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತಾನೆ ರೀ. ಚಿಮ್ಕಿ ಕ್ಲೋಸ್ ಮಾಡ್ತಾನೆ. ಇದು ಬಾಯಿ ಮುಚ್ಚಿದ್ವಲ್ರಿ, ಮೆತ್ತಗೆ ಬೇಯ್ತೈತೆ ಅಂತ ಬಾಯಿ ಮುಚ್ಚಿದ್ವಿ. ಇದಕ್ಕೆ ನೀರು ಹಾಕಿಲ್ಲ ಏನಲ್ಲ ನೋಡಿರಿ, ಎಷ್ಟು ಚೆನ್ನಾಗಿ ಕೊತ್ತಿಗೆ ಚೆನ್ನಾಗಿ. ಇದು ನೀರು ಹಾಕಿ ಟೇಸ್ಟೇ ಹೊಂಟೋಗ್ಬಿಡ್ತೈತೆ ರೀ. ಟೇಸ್ಟ್ ಬರಲ್ಲ. ಹೀರೆಕಾಯಿ ಪಲ್ಯಕ್ಕೆ ನೀರು ಹಾಕ್ಬಾರ್ದು. ಟೊಮೊಟೊ ಹಣ್ಣಿದ್ರಾಗೂ ನೀರು ಇರುತ್ತಾ, ಹೀರೆಕಾಯಿನೂ ರಸ ಇರುತ್ತಲ್ಲ, ನೀರು ನಿರ್ಗಸ್ಕಿರುತ್ತಲ್ಲ, ಹಂಗಾಗಿ ಚೆನ್ನಾಗಿ ಹಾಕತ್ತಿ. ಇದಕ್ಕೆ ತರಿ ಮಾಡ್ಕೊಂಡಿರೋದು ಕಡಲೆ, ಕೊಬ್ಬರಿ ಮಾಡಿ ಇಟ್ಕೊಂಡಿದ್ದಾನೆ ರೀ. ಅದನ್ನ ಹಾಕ್ತಾ ಇದೀವಿ. ಮನೆಗೆ ಮಾಡಿದ್ದು ಧನಿಯಾ ಪುಡಿ ರೀ. ಸಾಂಬಾರ್ ಪುಡಿ ಅಂತಾರೆ, ಅಥವಾ ಧನಿಯಾ ಅಂತಾರೆ. ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯಗೆ. ಬಾಯ ನೀರು ಬರಂಗೆ ಹಾಕತ್ ನೋಡ್ರಿ. ಈಗ ಕೊಬ್ಬರಿ ಹಾಕ್ತಾನೆ ರೀ. ಹಸಿ ಕೊಬ್ಬರಿ ಟೇಸ್ಟ್ ಬರುತ್ತೆ ಅಂತ ಕೊಬ್ಬರಿ ಹಾಕ್ಬೋದು ರೀ, ಇಲ್ಲಿದ್ರು ನಡೀತತಿ. ಒಟ್ಟು ಹಾಕಿದ್ರೆ ಚೆನ್ನಾಗೆ ನೋಡ್ರಿ. ಹೀರೆಕಾಯಿ ಪಲ್ಯ ಚೆನ್ನಾಗತ್ತು. ಇದು ಚಪಾತಿಗೆ, ರೊಟ್ಟಿಗಂತೂ ತುಂಬ ಚೆನ್ನಾಗತ್ತೆ ರೀ. ರೊಟ್ಟಿಗೆ, ಚಪಾತಿಗೆ ನೆಂಚ್ಕೊಳಕ್ಕೂ ಬರುತ್ತೆ, ಚೆನ್ನಾಗತ್ತರಿ. ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಅಷ್ಟೇ. ನೀರು ಹಾಕಿಲ್ಲಲ್ಲ, ಒತ್ತೊತ್ತತಿ ಇಲ್ಲ ಆಗಲೆಲ್ಲ ಸ್ವಲ್ಪ ಹಿಂಗೆ ಅನ್ಕೊಂತಿರ್ಬೇಕು. ಹೀರೆಕಾಯಿ ಪಲ್ಯ ಎಷ್ಟು ಚೆನ್ನಾಗಾಯ್ತು ನೋಡ್ರಿ. ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗೈತ್ರಿ ನೋಡ್ರಿ. ಚಪಾತಿಗೂ, ರೊಟ್ಟಿಗೂ, ಮುದ್ದಿಗೂ ಎಲ್ಲ ಊಟ ಮಾಡ್ಬೋದು, ನೆಂಚ್ಕೋಬಹುದು. ತುಂಬ ಚೆನ್ನಾಗೈತಿ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ. ನೋಡಿ, ನಮ್ದು ಏನಾದ್ರು ತಪ್ಪಿದ್ರೆ ನೋಡ್ರಿ, ಕಮೆಂಟ್ ಹಾಕ್ರಿ.